ಅರಸಿ ವಾರ್ತೆ. ಇದು ಸುದ್ದಿ ಸಮಯ. Elementary 1902 Santara School, Matriculation 1907 Elphinstone School, Inter 1909 Elphinstone School, BA 1913 Elphinstone School, MA 1915 Columbia University of New York, PhD 1917 Columbia University of New York, MSc 1921 London School, Barrett Law 1920 Grace Inn School, DSc 1923 London School, LLB 1952 Columbia University of New York, D.Litt 1953 Columbia University of New York. Number 1 scholar in the world 2015 Columbia University of New York, and MA in Science, MA in History, MA in Mathematics and MA in English. ಮತ್ತು ಅಸ್ತ್ರವಿಡದುಕೊಂಡು ಹೋರಾಟ ಮಾಡುವವರನ್ನು ಸೋಲಿಸಬಹುದು, ಆದರೆ ಪುಸ್ತಕವಿಡದುಕೊಂಡು ಹೋರಾಟ ಮಾಡುವವರನ್ನು ಸೋಲಿಸಕ್ಕೆ ಸಾಧ್ಯವೇ ಇಲ್ಲ. ಧನ್ಯವಾದಗಳು. ಸಂಸ್ಥೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಅಂಬೇಡ್ಕರ್ ವಿದೇಶದಿಂದ ಉನ್ನತ ವಿದ್ಯಾಭ್ಯಾಸ ಗಳಿಸಿಕೊಂಡು ಬಂದ ತಕ್ಷಣ ಭಾರತದಲ್ಲಿ ಶೋಷಿತ ಸಮುದಾಯಗಳನ್ನು ಸಂಘಟಿಸಲು ಬಹಿಷ್ಕೃತ ಭಾರತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು 1924ರಲ್ಲಿ ಸ್ಥಾಪಿಸಿದರು. ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಬರ್ಷಿ ಎನ್ನುವಲ್ಲಿ ವಿದ್ಯಾರ್ಥಿನಿಲಯ ಸ್ಥಾಪಿಸಿದರು. ಅಸ್ಪೃಶ್ಯ ವರ್ಗಗಳು ಹಾಗೂ ಹಿಂದುಳಿದ ವರ್ಗಗಳನ್ನು ಒಂದೇ ವೇದಿಕೆಯಲ್ಲಿ ಸಂಘಟಿಸುವ ವಿಶಾಲ ದೃಷ್ಟಿಯಿಂದ ಲೀಗ್ ಫಾರ್ ಈಕ್ವಾಲಿಟಿಯನ್ನು 1927ರಲ್ಲಿ ಸ್ಥಾಪಿಸಿದರು. ILP ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎಂಬ ಹೊಸ ರಾಜಕೀಯ ಪಕ್ಷವನ್ನು 1936ರಲ್ಲಿ ಸ್ಥಾಪಿಸಿದರು. ಮೆಹರ್ ಜ್ಞಾತಿ ಪಂಚಾಯಿತಿಯನ್ನು 1941ರಲ್ಲಿ ಸ್ಥಾಪಿಸಿದರು. ಸಿದ್ಧಾರ್ಥ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್, ಸಿದ್ಧಾರ್ಥ ಕಾಮರ್ಸ್ ಕಾಲೇಜ್, ಸಿದ್ಧಾರ್ಥ ಕಾನೂನು ಕಾಲೇಜ್, ಆಲ್ ಇಂಡಿಯನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಹಾಗೂ ಭಾರತ್ ಭೂಷಣ್ ಎಂಬ ಪ್ರಿಂಟಿಂಗ್ ಪ್ರೆಸ್ ಅನ್ನು 1946ರಲ್ಲಿ ಸ್ಥಾಪಿಸಿದರು. ಆದರೆ ಜಾತಿವಾದಿಗಳು ಒಂದು ದಿನ ರಾತ್ರಿ ಇಡೀ ಪ್ರೆಸ್ಸಿಗೆ ಬೆಂಕಿ ಹಾಕಿ ಇಡೀ ಪ್ರೆಸ್ ಅನ್ನೇ ಸುಟ್ಟು ಹಾಕಿದರು. ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ನೀಡಬೇಕೆಂದು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದರು. ಭಾರತೀಯ ಬುದ್ಧ ಜನಸಂಘವನ್ನು 1951ರಲ್ಲಿ ಸ್ಥಾಪಿಸಿದರು. 1956ರಲ್ಲಿ RPI ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಇನ್ನೊಂದು ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು. ಮೆಹರ್ ಹಾಕಿ ಕ್ಲಬ್ ಅನ್ನು ಸ್ಥಾಪಿಸಿದರು. ಅಸ್ಪೃಶ್ಯ ಯುವಕರನ್ನು ಜೂಜಾಟದಿಂದ ದೂರ ಮಾಡಿ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸುವುದು ಇದರ ಉದ್ದೇಶವಾಗಿತ್ತು. ಬಹಿಷ್ಕೃತ ಭಾರತ ಹಿತಕಾರಣಿ ಸಭಾದಿಂದ ಪನವೇಲ್, ಜಳಿಗಾಂವ್ ಹಾಗೂ ಅಹಮದಾಬಾದ್ನಲ್ಲಿ ವಿದ್ಯಾರ್ಥಿನಿಲಯವನ್ನು ಸ್ಥಾಪಿಸಿದ್ದಾರೆ. ಭಾರತಕ್ಕೆ ಮತಾಧಿಕಾರದ ಬಗ್ಗೆ ವಿಚಾರಣೆ ನಡೆಸಲು ಬ್ರಿಟನ್ನಿಂದ ಬಂದಿದ್ದ ಸೌತ್ ಬರೋ ಸಮಿತಿ ಎದುರು ಸಾಕ್ಷಿ ನುಡಿದು ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಶೋಷಿತ ಸಮುದಾಯಗಳಿಗೂ ಮತದಾನದ ಹಕ್ಕು ನೀಡಬೇಕೆಂದು ಮನವಿ ಪತ್ರ ಸಲ್ಲಿಸುತ್ತಾರೆ. ಕೆನಡಾದಲ್ಲಿ ನಡೆದ ಪೆಸಿಫಿಕ್ ಸಂಬಂಧಗಳ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ದ ಪ್ರಾಬ್ಲಮ್ಸ್ ಆಫ್ ಅನ್ಟಚಬಲ್ಸ್ ಇನ್ ಇಂಡಿಯಾ ಎಂಬ ಮನವಿ ಪತ್ರವನ್ನು ಸಲ್ಲಿಸುತ್ತಾರೆ. ಈ ಮನವಿ ಪತ್ರವನ್ನು ಆ ಸಮ್ಮೇಳನದ ನಡಾವಳಿಯಲ್ಲಿ ಮುದ್ರಿಸಲಾಯಿತು. ಹೀಗೆ ದಲಿತರ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ದಾಖಲಾಗುವಂತಾಗಿ ಆ ವಿಷಯದಲ್ಲಿ ಅಂಬೇಡ್ಕರ್ ಅವರು ಸಹ ಯಶಸ್ವಿ ಪಡೆದರು. ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ದೇಶ ಹುಟ್ಟಿದ ತಕ್ಷಣ ಭಾರತದಲ್ಲಿದ್ದ ಅಸ್ಪೃಶ್ಯರಿಗೆ ತೊಂದರೆ ಉಂಟಾಯಿತು. ಆಗ ಅಂಬೇಡ್ಕರ್ ಅವರು ಪಾಕಿಸ್ತಾನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಅಸ್ಪೃಶ್ಯರನ್ನು ಭಾರತಕ್ಕೆ ಕರೆತರಲು ಮೆಹರ್ ರೆಜಿಮೆಂಟ್ ಕಳಿಸಬೇಕೆಂದು ನೆಹರು ಅವರಲ್ಲಿ ಕೇಳಿಕೊಂಡರು. ಇದಕ್ಕೆ ನೆಹರು ಸಹ ಒಪ್ಪಿದರು. ಪರಿಣಾಮಕಾರಿ ಮೆಹರ್ ರೆಜಿಮೆಂಟ್ ಸೈನಿಕರು ಸುಮಾರು 75 ಲಕ್ಷ ಸ್ತ್ರೀ ಪುರುಷರನ್ನು ಭಾರತಕ್ಕೆ ಕರೆತಂದರು. ಹೀಗೆ ಪ್ರತಿ ಹೆಜ್ಜೆಗೂ ಅಂಬೇಡ್ಕರ್ ದಲಿತರ ಹಿತವನ್ನು ಕಾಯುತ್ತಿದ್ದರು ಹಾಗೂ ಭಾರತೀಯರ ಹಿತವನ್ನು ಸಹ ಕಾಯುತ್ತಿದ್ದರು. ಭಾರತದಲ್ಲಿ ವಿದ್ಯೆ ನಿರಾಕರಿಸಲು ಪಟ್ಟಿದ್ದ ಅಂಬೇಡ್ಕರ್ ಜಗತ್ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿಂದ MA, MSc, PhD, ಬಾರೆಟ್ ಲಾ, LLB, ಪೊಲಿಟಿಕಲ್ ಎಕನಾಮಿಕ್ಸ್ ಪದವಿಗಳನ್ನು ಧರಿಸಿಕೊಂಡು ಅಸಮಾನತೆಗಳ ಭಾರತಕ್ಕೆ ಹಿಂತಿರುಗಿದರು. ಇಂಥ ಮಹಾನ್ ವ್ಯಕ್ತಿಗೆ ವಿದೇಶದಿಂದ ಎಷ್ಟೊಂದು ಅವಕಾಶಗಳು ಸಿಕ್ಕಿದರೂ ತನ್ನ ಭಾರತ ದೇಶಕ್ಕೋಸ್ಕರ ಹೋರಾಡುವೆನು ಎಂದು ಎದ್ದು ನಿಂತರು. ಡಾಕ್ಟರ್ BR ಅಂಬೇಡ್ಕರ್ ಎಂಬ ಹೆಸರು ಸಂವಿಧಾನ ಶಿಲ್ಪಿ ಎಂದು ಹೆಸರಾಯಿತು. ಈ ನಮ್ಮ ಬೃಹತ್ ಸಂವಿಧಾನವನ್ನು ಬರೆಯಲು 2 ವರ್ಷ 11 ತಿಂಗಳು 18 ದಿನಗಳಾದವು. ಇದು ನಮ್ಮ ಸಂವಿಧಾನ, ನಮ್ಮ ಹೆಮ್ಮೆ. ಇದನ್ನು ರಕ್ಷಿಸುವುದು